ಪಶ್ಚಿಮಘಟ್ಟ ಕಣಕುಂಬಿ ಭಾಗದಲ್ಲಿ ವರುಣಾರ್ಭಟ ಜೋರಾಗಿದೆ. ಹಬ್ಬಾನಟ್ಟಿ ಗ್ರಾಮದ ಮಾರುತಿ ಮಂದಿರಕ್ಕೆ ಜಲ ದಿಗ್ಬಂಧನ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮ ಆಗುತ್ತೆ. ಮಾರುತಿ ದೇವಸ್ಥಾನ ಗರ್ಭಗುಡಿಯ ಒಳಗೆ ನೀರು ಪ್ರವೇಶ ಮಾಡಿದೆ. ನದಿ ನೀರು ತುಂಬಿಕೊಂಡಿದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ನೀರಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಭಾಗಶಃ ಮುಳುಗಡೆಯಾಗಿದೆ. ಅರ್ಧಕ್ಕರ್ಧ ದೇವಸ್ಥಾನದ ಒಳಗೇನೆ ನೀರು ನಿಂತಿದೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಪಶ್ಚಿಮಘಟ್ಟ ಮತ್ತು ಕಣಕುಂಬಿ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಮಲಪ್ರಭಾ ನದಿ ನೀರಿನ ಹರಿವಿನಲ್ಲಿ ಏರಿಕೆ ಆಗಿರುವಂತದ್ದು. ಇದರಿಂದ ಹಬ್ಬಾನಟ್ಟಿ ಗ್ರಾಮದ ಆಂಜನೇಯ ದೇವಸ್ಥಾನಕ್ಕೂ ಇದೀಗ ಜಲ ಗಂಡಾಂತರ ಎದುರಾಗಿರುವಂತದ್ದು. ಸದ್ಯ ಈಗ ಬಹುತೇಕ ಈ ಒಂದು ದೇವಸ್ಥಾನ ಏನಿದೆ ನದಿ ಪಕ್ಕದಲ್ಲಿ ಇರುವಂತಹ ದೇವಸ್ಥಾನ. ಈಗಾಗಲೇ ಕಣಕುಂಬಿ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಅಪಾರ ಪ್ರಮಾಣದಲ್ಲಿ ನದಿಯಲ್ಲಿ ನೀರು ಹರಿದು ಬರ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಈ ಒಂದು ಹಬ್ಬಾನಟ್ಟಿ ಮಾರುತಿ ದೇವಸ್ಥಾನ ಏನಿದೆ ಇದು ಉದ್ಭವ ಮೂರ್ತಿ ಮತ್ತು ಈ ಭಾಗದ ಪ್ರಸಿದ್ಧ ದೇವಸ್ಥಾನ ಆಗಿರುವಂತದ್ದು. ಹೀಗಾಗಿ ಸದ್ಯ ಈಗ ಶನಿವಾರ ಸೇರಿದಂತೆ ಇಡೀ ವಾರ ಕೂಡ ಸಾಕಷ್ಟು ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬಂದು ದರ್ಶನವನ್ನ ಪಡೆದುಕೊಳ್ತಾರೆ. ಈ ಬಾರಿ ಮಳೆ ಆಗಿರುವಂತಹ ಕಾರಣಕ್ಕಾಗಿ ಆ ಒಂದು ನದಿ ನೀರು ದೇವಸ್ಥಾನದ ಒಳಗಡೆ ಗರ್ಭಗುಡಿಗೂ ಕೂಡ ಪ್ರವೇಶ ಮಾಡಿರುವಂತದ್ದು. ಹೀಗಾಗಿ ಗರ್ಭಗುಡಿಯಲ್ಲಿ ಕೂಡ ಈಗಾಗಲೇ ಏನು ನೀರು ಬಂದಿರುವಂತದ್ದು. ಆ ಒಂದು ನೀರಿನ ಒಳಗಡೆ ಭಾಗದಲ್ಲಿ ಹೋಗಿ ಭಕ್ತರು ದೇವರ ದರ್ಶನವನ್ನ ತೆಗೆದುಕೊಳ್ತಾ ಇರುವಂತದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸಬಹುದಾಗಿದೆ. ಸದ್ಯ ಈಗ ಒಂದು ಕಡೆ ದೇವಸ್ಥಾನದಲ್ಲಿ ಒಳಗಡೆ ಭಾಗದಲ್ಲಿ ಗರ್ಭಗುಡಿ ಭಾಗದಲ್ಲೂ ಕೂಡ ದೇವರ ಮೂರ್ತಿ ಮುಳುಗಡೆ ಆಗಿರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅದರ ಜೊತೆಗೆ ಭಕ್ತರು ಕೂಡ ಒಳಗಡೆ ನೀರಲ್ಲೇ ಹೋಗಿ ದೇವರ ದರ್ಶನವನ್ನ ಪಡೆದುಕೊಳ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇದು ಈಗ ಸದ್ಯ ಇರುವಂತದ್ದು. ಕ್ರಮೇಣವಾಗಿ ನೀರಿನ ಪ್ರಮಾಣ ಇಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ. ಈ ಒಂದು ನೀರಿನ ಪ್ರಮಾಣ ಏರಿಕೆ ಆದಂತೆ ಬಹುತೇಕ ಇಡೀ ದೇವಸ್ಥಾನವೇ ಮಲಪ್ರಭಾ ನದಿ ನೀರಿನ ಒಳಗಡೆ ಮುಳುಗುವಂಥದ್ದು ಪ್ರತಿ ವರ್ಷ ಆಗ್ತಾ ಇರುವಂಥದ್ದು. ಈ ವರ್ಷ ಕೂಡ ಕಳೆದ 4 ದಿನಗಳಿಂದ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಬಹುತೇಕ ನೀರು ಹರಿದು ಬರುವಂಥದ್ದು ಕೂಡ ಗಮನಿಸಬಹುದಾಗಿದೆ. ಈ ಒಂದು ಭಾಗದಲ್ಲಿ ನೀರು ಹರಿದು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನದಿಯಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಭಕ್ತರು ಕೂಡ ಹಬ್ಬಾನಟ್ಟಿ ದೇವಸ್ಥಾನಕ್ಕೆ ಬಂದು ದರ್ಶನವನ್ನ ಮಾಡ್ಕೊಳ್ತಾರೆ. ಸದ್ಯ ಈಗ ಭಕ್ತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಯಾವ ರೀತಿಯಾಗಿ ಇಲ್ಲಿನ ಪರಿಸ್ಥಿತಿ ಇದೆ ಅನ್ನುವಂಥದ್ದು, ಅದರ ಜೊತೆಗೆ ದೇವರ ದರ್ಶನ ಮಾಡಿರುವಂಥದ್ದನ್ನು ಕೂಡ ಕೇಳ್ತೇನೆ. ಏನು ಈಗ ಏನು ಮಳೆಯಾಗಿದೆ, ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಸರ್? ಇದು ಉದ್ಭವ ಮೂರ್ತಿ, ಆಂಜನೇಯ ಮೂರ್ತಿ. ಇದು ಹಬ್ಬಾನಟ್ಟಿ ಅಂತ ಅವರು. ನಾವು ಧಾರವಾಡದಿಂದ ಬಂದಿದ್ದೀವಿ ಉದ್ಭವ ಮೂರ್ತಿ ನೋಡೋಕ್ಕೆ. ಇದು ದೇವಸ್ಥಾನ ಫುಲ್ ಮಳೆಯಾಗಿ ಮುಳುಗಿದೆ. ಇವಾಗ 2-3 ದಿವಸ ಆಯಿತು ಮಳೆ ಆಗ್ತಿದೆ. ಇವಾಗ ಫುಲ್ ಮುಳುಗಡೆ ಆಗಿದೆ. ಇದು ವರ್ಷ ಹಿಂಗೇನೆ ಮಳೆ ಆದರೆ ಫುಲ್ ದೇವಸ್ಥಾನ ಮುಳುಗುತ್ತೆ ಒಂದೊಂದು ಸಾರಿ. ಮಳೆ ಜಾಸ್ತಿ ಇದೆ. ಹಾಂ, ಮಳೆ ತುಂಬ ಇದೆ ಸರ್. 3-4 ದಿವಸ ಆಯಿತು ತುಂಬ ಮಳೆ ಇದೆ. ಇದಿಷ್ಟು ಸದ್ಯ ಈಗ ಈ ಒಂದು ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ದೇವಸ್ಥಾನಕ್ಕೂ ಕೂಡ ನೀರು ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.